ದಾಸಪ್ಪನ ಸುಮ್ಮನೆ ಬಿಡಲ್ಲ. ಏನೇನೋ ಮಾತಾಡ್ಬೇಡ್ವೆ. ಯಾಕಮ್ಮ ಮಾತಾಡ್ಬಾರ್ದು? ನಾವು ಮೋಸ ಮಾಡಿಲ್ಲ ಅಂದ್ಮೇಲೆ ಯಾಕೆ ಎದುರ್ಕೋಬೇಕು? ಪೊಲೀಸ್ ಕೇಳೋಣ. ರಶ್ಮಿ ಅವ್ರ ಅಪ್ಪ ಬಂದ್ಮೇಲೆ ಅವ್ರನ್ನ ಜೈಲ್ಗೆ ಹಾಕ್ಸೋಣ. ಆ ದಾಸಪ್ಪನ್ನ ದಾಸಪ್ಪ, ನಾನು ನಿನ್ಗೆ ಆವತ್ತೇ ಹೇಳಿದ್ದೀನಿ, ನನಗೂ ಇಂಥ ವ್ಯವಹಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ. ನನ್ನ ಗಂಡ, ನನ್ನ ಮಗಳು, ಇಷ್ಟೇ ನನ್ನ ಪ್ರಪಂಚ. 2 ಹೊತ್ತಿನ ಊಟಕ್ಕೆ ಬಡ್ದಾಡ್ತಿರೋ ಬದುಕು ನಮ್ದು. ನನಗೂ ಅದು ಬಿಟ್ರೆ ಬೇರೆ ಆಸೆ ಇಲ್ಲ. ಆಸೆ ಇರಬೇಕು, ಇಲ್ದಿದ್ರೆ ಏನಿರುತ್ತೆ ಹೇಳು? ಈಗ ಅದನ್ನೆಲ್ಲ ಕೇಳೋ ಪರಿಸ್ಥಿತಿಲಿ ನಾನಿಲ್ಲ. ನನ್ನ ಗಂಡ ಎಲ್ಲಿ ಅಂತ ನನಗೆ ಗೊತ್ತಾಗ್ಬೇಕು. ಹಂಗೆಲ್ಲ ಸುಮ್ಮನೆ ಹೇಳಕ್ಕಾಗಲ್ಲ, ಅದಕ್ಕೊಂದು ಬೆಲೆ ಅಂತಿರುತ್ತೆ, ಕೊಡಬೇಕು. ಪತ್ರ ನಿನ್ನ ಹತ್ರ ಇದೆ ಅಂತ ಹೀಗೆಲ್ಲ ಆಡ್ತಿದ್ಯಾ? ಅದಿರ್ಲಿಲ್ಲ ಅಂದಿದ್ರೆ ಹೋಗಲ್ಲೋ ಅಂತಿದ್ದೆ. ನಾಯಿಗಳೇ ಎಷ್ಟೋ ವಾಸಿ, ತಾನು ತಿನ್ನೋದನ್ನ ಮೂಸು ನೋಡಿ ಬಾಯಿ ಹಾಕತ್ವೆ. ಈ ಗಂಡು ನಾಯಿಗಳಿಗೆ ಅದು ಬರಲ್ಲ. ವಾಸನೆ ಕಂಡ್ ಕಡೆಗೆ ನಾಲ್ಗೆ ಚಾಚತ್ವೆ. ಮಾತು ಜಾಸ್ತಿ ಆಯ್ತು. ಗಂಡನ್ ಹುಡುಕೊಂಡ್ ಬಂದಿದ್ಯಾ? ಇರ್ಲಿಲ್ಲ ಅಷ್ಟೇ. ಹೋಗ್ತಾ ಇರು. ನನ್ನ ಗಂಡನ ನಾನೇ ಹುಡ್ಕೋತೀನಿ, ಪತ್ರನೂ ಬಿಡಿಸ್ಕೋತೀನಿ. ಆಮೇಲೆ ಮಾತಾಡ್ತೀಯಾ? ನಿನ್ನ ಹತ್ರ ಮಾತಾಡೋದು ಏನಿರತ್ತೆ? ಎಷ್ಟು ಪೂಜೆ ಮಾಡಿದ್ರು ಅಷ್ಟೇ. ನರಕಾನೇ ನಿನಗೆ ಸಿಗೋದು. ಅಜ್ಜಿ ಹತ್ರ ದುಡ್ಡು ಇಸ್ಕೊಂಡು ಅದನ್ನ ಅಣ್ಣಂಗೆ ಕೊಡ್ತೀನಿ ಅಂತ ಹೇಳಿ ಮನೆ ಖಾಲಿ ಮಾಡ್ಕೊಂಡು ಹೋಗೋದು. ಹಾಗಿದ್ರೆ ದುಡ್ಡು ಕೊಡ್ತೀನಿ ಅಂತ ಅಪ್ಪನ ಹತ್ರ ಹೇಳಿದ್ದಾರೆ. ಅದ್ರಲ್ಲೇನಮ್ಮ ಇದೆ? ಆದ್ರೆ ಆ ದುಡ್ಡನ್ನ ನಾನು ಅಣ್ಣನ್ ಕೊಡಲ್ಲ, ಮತ್ತೆ ದಾಸಪ್ಪನ್ ಕೊಡ್ತೀನಿ. ಯಾಕೆ? ನಿಮ್ಮಪ್ಪನ್ ಬಿಡಿಸ್ಕೊಂಡು ಬರೋಕೆ. ಅಮ್ಮವ್ರೆ, ನನ್ನ ಗಂಡನ್ಗೆ ಹೇಳಿದ್ರಿ ಈ ಮನೆ ಬಿಟ್ಟು ಹೋಗೋಕೆ ದುಡ್ಡು ಕೊಡ್ತೀನಿ ಅಂತ. ಹೌದು ಹೇಳಿದ್ದೆ. ಆದ್ರೆ ನೀನು ಬಂದೆ, ದುಡ್ಡೇನ್ ಬೇಡ, ನಾವು ಹಾಗೆ ಹೋಗ್ತೀವಿ ಅಂದಿ, ಅಲ್ಲಾಡ್ಲಿಲ್ಲ. ಆಮೇಲೆ ನಿನ್ನ ಗಂಡ ಬಂದವನೇ ನಾವೀ ಮನೆ ಬಿಟ್ಟು ಹೋಗಲ್ಲ, ಅದ್ ಏನ್ ಮಾಡ್ತೀರಿ ನೀವು ಅಂದ, ಚಕ್ಕರ್ದ, ನನ್ ಮುಖದ ಮೇಲೆ ಎಸ್ತ ಹೋದ, ಅಲ್ಲಾಡ್ಲಿಲ್ಲ. ಇಲ್ಲ ಅಮ್ಮವ್ರೆ, ನನ್ನ ಗಂಡ ದಾಸಪ್ಪನ ಹತ್ರ ಇದ್ದಾರೆ. ಇಲ್ಲಿಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಯಾಕೋ ಗೊತ್ತಿಲ್ಲ, ನನಗೂ ಬಲವಂತ ಮಾಡ್ತಿದ್ದಾರೆ. ರಾಜಾ, ಗಂಗಾ, ಬಾ 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 ಬಾ. ಆರಾಮಾಗಿದ್ಯಾ? ವ್ಯವಸ್ಥೆ ಎಲ್ಲ ಸರಿ ಇದೆಯಲ್ಲಪ್ಪ? ಏಯ್, ಹೊಟ್ಟೆ ಸಿದಪ್ಪ, ಬಂದ್ ತಿಂತೀಯಾ? ಕೊಡಲ್ಲ.